ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಹಾಸನ ಜಿಲ್ಲೆಗೆ 50ನೇ ಜಿಲ್ಲಾಧಿಕಾರಿಯ ಆಗಮನ. ನೂತನ ಡಿಸಿಯಾಗಿ ಕೆಎಸ್ ಲತಾ ಕುಮಾರಿ ಅಧಿಕಾರ ಸ್ವೀಕಾರ. ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ. ಗ್ರಾಮಸ್ಥರ 15 ವರ್ಷದ ಹೋರಾಟಕ್ಕೆ ಜಯ. ತಹಶೀಲ್ದಾರ್ ಅವರಿಂದ ಶಾಲೆಯ ಜಾಗ ಹಸ್ತಾಂತರ. ತಹಶೀಲ್ದಾರ್ ಮಮತಾ ಕಾರ್ಯಕ್ಕೆ ಶ್ಲಾಘನೆ. ಸಾರಿಗೆ ಇಲಾಖೆಯಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲು ಸಾಕಷ್ಟು ಅನುದಾನ ದೊರೆತಿದೆ. ಮುಂದಿನ ದಿನಗಳಲ್ಲಿ ಇಲಾಖೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯಲಿವೆ. ಶಾಸಕ ಸ್ವರೂಪ್ ಪ್ರಕಾಶ್ ಮಾಹಿತಿ. ಹಾಸನ ಜಿಲ್ಲೆಗೆ 50ನೇ ಜಿಲ್ಲಾಧಿಕಾರಿಯಾಗಿ ಕೆಎಸ್ ಲತಾ ಕುಮಾರಿ ಅವರು ಗುರುವಾರ ಅಧಿಕಾರ ಸ್ವೀಕಾರ ಮಾಡಿದರು. ಇಂದು ಮಧ್ಯಾಹ್ನ ನಗರಕ್ಕೆ ಆಗಮಿಸಿದ ಅವರು ಮೊದಲಿಗೆ ಹಾಸನಾಂಬ ದೇವಾಲಯಕ್ಕೆ ತೆರಳಿ ದೇವಿಯ ಮತ್ತು ಸಿದ್ದೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆದುಕೊಂಡು ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಅಧಿಕಾರ ಸ್ವೀಕಾರ ಮಾಡಿದರು. ಈ ಸಂದರ್ಭದಲ್ಲಿ ಲತಾ ಕುಮಾರಿ ಅವರು ತಮ್ಮ ತಂದೆಯವರು ನೀಡಿದ ಹಸಿರು ಪೆನ್ನಿಂದ ಸಹಿ ಮಾಡುವ ಮೂಲಕ ಕಾರ್ಯಭಾರ ವಹಿಸಿಕೊಂಡರು. ಬಳಿಕ ಕಚೇರಿಯಲ್ಲಿ ನೆರೆದಿದ್ದ ಎಲ್ಲ ಅಧಿಕಾರಿಗಳನ್ನ ಪರಿಚಯ ಮಾಡಿಕೊಂಡು ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರದೇಶದ ಈ ನಾಡಿನ ಈ ಹಾಸನ ಪ್ರದೇಶದ ಜಗದಾಂಬೆ ಹಾಸನಾಂಬೆಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ನಾನು ವಿಕಿಪೀಡಿಯಾದಲ್ಲಿ ತುಂಬ ಓದಿ ಎಲ್ಲ ರಿಸರ್ಚ್ ಮಾಡಿ ಬಂದಾಗ ಈ ದೇವಸ್ಥಾನದ ವಿಶೇಷ ಗೊತ್ತಾಯಿತು. ದರ್ಶನ ತೆಗೆದುಕೊಳ್ಬೇಕು ಅಂತಲೂ ಬಂದೆ. ಇದು ಆದರೆ ನಾನು ತಿಳ್ಕೊಂಡಿದ್ದೆ ಕಂಡಿಯಲ್ಲಿ ನೋಡಬಹುದು ಅಂತ ಹೇಳಿ, ಬಟ್ ಪ್ರೊಸೀಜರ್ ಇದು ನಿಯಮಗಳು ತುಂಬ ಕಠಿಣವಾಗಿದೆ. ತುಂಬ ಸಂತೋಷ ಆಯಿತು. ಎಷ್ಟು ಶಾಂತಕರವಾದ ಪ್ರದೇಶ ಮತ್ತು ಒಂದು ಮನುಷ್ಯನ ನಂಬಿಕೆ ದೈವದ ಮೇಲೆ, ಆ ನಂಬಿಕೆಯಿಂದನೇ ಜೀವನ ಇರ್ತದೆ. ಅವರ ಆಶೀರ್ವಾದ, ಮೊದಲು ಅಮ್ಮನ ಆಶೀರ್ವಾದ ತೆಗೆದುಕೊಂಡಿದ್ದೀನಿ ಅಂತ ನನಗೆ ಸಂತೋಷ ಇದೆ. ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಲಿಕ್ಕೆ, ಸೇವೆ ಸಲ್ಲಿಸಲಿಕ್ಕೆ ನನಗೆ ಕೊಟ್ಟಿರೋ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಬೇಲೂರು ತಾಲೂಕಿನ ಗೋವಿನಹಳ್ಳಿ ಗ್ರಾಮದ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಸುಮಾರು 15 ವರ್ಷದಿಂದ ಅಲ್ಲಿನ ಗ್ರಾಮಸ್ಥರು ಜಾಗದ ಉಳಿವಿಗೆ ಹೋರಾಟ ನಡೆಸಿದ್ದು, ಇದೀಗ ತಹಶೀಲ್ದಾರ್ ಅವರು ಸುಮಾರು 2.27 ಎಕರೆ ಜಾಗವನ್ನು ಶಾಲೆಯ ಹೆಸರಿಗೆ ಕಾಯ್ದಿರಿಸಿ ಶಾಲೆಗೆ ಹಸ್ತಾಂತರಿಸಿದ್ದರಿಂದ ಮಕ್ಕಳು, ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವಿಚಾರವಾಗಿ ಗೋವಿನಹಳ್ಳಿ ಗ್ರಾಮದ ರವಿ ಮಾತನಾಡಿ, ಸರ್ಕಾರಿ ಶಾಲೆ ಈ ಜಾಗ ಇವಾಗ ಮಂಜೂರಾಗಿರುವುದು ಅನೇಕ ವರ್ಷಗಳ ಕನಸಾಗಿದೆ. ಎಂತೆಂಥ ಅಧಿಕಾರಿಗಳೇ ಈ ತಾಲೂಕಿಗೆ ಬಂದು ಹೋದರೂ ಇಲ್ಲಿಯ ತನಕ ಸರ್ಕಾರಿ ಶಾಲೆಗೆ ಜಾಗ ಬಿಡಿಸಿಕೊಡಲು ಸಾಧ್ಯವಾಗಿರಲಿಲ್ಲ. ಜಾಗ ಬಿಡಿಸಲು ಬಂದಂತಹ ಸಂದರ್ಭದಲ್ಲಿ ಒತ್ತುವರಿದಾರರು ಕೇಸ್ ಮಾಡುವುದು, ಗಲಾಟೆ ಮಾಡಿ ಎದುರಿಸುತ್ತಿರುವುದು ನಡೆಯುತ್ತಿತ್ತು. ಆದರೆ ಇಂದು ತಹಶೀಲ್ದಾರ್ ಮಮತಾ ಅವರಿಂದ ಸರ್ಕಾರಿ ಜಾಗವನ್ನು ಶಾಲೆಗೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಹಲವಾರು ವರ್ಷಗಳಿಂದ ಏನು ಗೋವಿನಹಳ್ಳಿ ಶಾಲೆಗೆ ಹಲವಾರು ತಹಶೀಲ್ದಾರ್ಗಳಿಗೆ ಮನವಿ ಕೊಟ್ಟಿದ್ವಿ. ಶಾಲೆಗೆ ಜಾಗ ಬೇಕು, ಮಕ್ಕಳಿಗೆ ಆಟದ ಮೈದಾನ ಬೇಕು ಅಂತೇಳಿ ಹಲವಾರು ತಹಸೀಲ್ದಾರ್ಗೆ ಮನವಿ ಕೊಟ್ಟರು. ಯಾರೂ ಕೂಡ ಸ್ಪಂದಿಸಿರಲಿಲ್ಲ. ದಕ್ಷ ಅಧಿಕಾರಿಯಾದಂಥ ಮಮತಾ ಮೇಡಮ್ನವ್ರು ಬಂದ ಮೇಲೆ ಅಂಬೇಡ್ಕರ್ ಯುವಕ ಸಂಘ ಸತತ 3 ವರ್ಷಗಳ ಕಾಲದಿಂದ ಹೋರಾಟ ಮಾಡಿ ಅವ್ರಿಗೆ ಮನವಿ ಕೊಟ್ಟ ಮೇಲೆ ಅವರು DC ಅವ್ರಿಗೆ ಕಳಿಸ್ಕೊಟ್ಟು DC ಮೇಡಮ್ನವರು ಕೂಡ ಆ ಸರ್ಕಾರಿ ಜಾಗವನ್ನು ಮಂಜೂರು ಮಾಡಿ ನಿನ್ನೆ ನಮಗೆ ಆ ಸರ್ಕಾರಿ ಜಾಗಕ್ಕೆ ಶಾಲೆಗೆ ಜಾಗವನ್ನು ತೆರವು ಮಾಡಿಕೊಟ್ಟಿದ್ದಾರೆ. ಇಂಥ ದಕ್ಷ ಅಧಿಕಾರಿ ತಹಸೀಲ್ದಾರ್ ಮಮತಾ ಮೇಡಮ್ನವರು ಈ ತಾಲೂಕಿನಲ್ಲಿ ಇನ್ನೂ ಮುಂದುವರಿಬೇಕು, ಬಡವರ ಪರ ಕೆಲಸ ಮಾಡಬೇಕು ಅಂತೇಳಿ ಎಲ್ಲ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ನಟರಾಜ್, ಗ್ರಾಮ ಆಡಳಿತಾಧಿಕಾರಿ ರಾಜಶೇಖರ್, ASI ಚಂದ್ರು, ಗ್ರಾಮ ಸಹಾಯಕ ಸಂತೋಷ್, ಸತೀಶ್, ಗ್ರಾಮಸ್ಥರಾದ ಅಭಿಷೇಕ್ ಸೇರಿದಂತೆ ಇತರರಿದ್ದರು. ನಗರದ ಬಿಕಾಟಿಹಳ್ಳಿ ಬಳಿ ಇರುವ ಸಾರಿಗೆ ಇಲಾಖೆ ಆವರಣದಲ್ಲಿ ಸುಮಾರು 62 ಲಕ್ಷ ರು ವೆಚ್ಚದಲ್ಲಿ ನವೀಕರಣಗೊಂಡಿರುವ ಕಟ್ಟಡವನ್ನು ಸ್ಥಳೀಯ ಶಾಸಕ HP ಸ್ವರೂಪ್ ಪ್ರಕಾಶ್ ಉದ್ಘಾಟಿಸಿದರು. ಆರ್ಟಿಒ ಇಲಾಖೆ ಅಧಿಕಾರಿಗಳು ಹಾಗೂ ಮುಖಂಡರ ಸಮ್ಮುಖದಲ್ಲಿ ಕೊಠಡಿಯನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ಸ್ವರೂಪ್ ಪ್ರಕಾಶ್, ಇಲಾಖೆಯಲ್ಲಿ ಇರುವ ಹೆಚ್ಚಿನ ಕೆಲಸ ನಿರ್ವಹಿಸಲು ಇನ್ನಷ್ಟು ಹೆಚ್ಚಿನ ಕೊಠಡಿಗಳ ಅಗತ್ಯವಿದೆ. ಅವುಗಳನ್ನು ಶೀಘ್ರವಾಗಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು. ಅಲ್ಲದೆ ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡಗಳನ್ನು ಗುರುತಿಸಿ ಅವುಗಳನ್ನು ಪುನಶ್ಚೇತನ ಮಾಡುವ ಕೆಲಸವನ್ನು ಮಾಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಇಂದು ಸುಮಾರು 62 ಲಕ್ಷ ವೆಚ್ಚದಲ್ಲಿ ಇಲಾಖೆಯ ಅನುಕೂಲಕ್ಕೆ ಒಂದು ಕೊಠಡಿಯನ್ನು ಪುನಶ್ಚೇತನಗೊಳಿಸಿ ಹಸ್ತಾಂತರ ಕೊಡಲಾಗುತ್ತದೆ. ಸಾರಿಗೆ ಇಲಾಖೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡಿದ್ದರಿಂದ ಅವರು ಸಾಕಷ್ಟು ಅನುದಾನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲಾಖೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯಲಿವೆ ಎಂದರು. ಪ್ರಾದೇಶಿಕ ಸಾರಿಗೆ ಇಲಾಖೆ ನಮ್ಮ ಹಾಸನ RTO ಆಫೀಸ್ ನೀನು ಭಾಳ ದುರಸ್ತಿಲಿತ್ತು. ತುಂಬ ಹಳೆಯ ಒಂದು ಕಟ್ಟಡ ದುರಸ್ತಿ ಸಂದರ್ಭದಲ್ಲಿ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಮನವಿಯನ್ನು ಮಾಡಿದ್ರು. ಎಲ್ಲ ಅಧಿಕಾರಿ ವರ್ಗದವರೆಲ್ಲ ಕೃಷ್ಣೇಗೌಡರು ಮತ್ತು RTO ಅಂತ ರಾಜ್ಕುಮಾರ್ ಅವರು, ನೌಕರ ಸಂಘದ ಅಧ್ಯಕ್ಷರು ಕೂಡ ಕೃಷ್ಣೇಗೌಡರು,
ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ವಿ. ಅದೇ ರೀತಿ ಅವರು ಕೂಡ ಸ್ಪಂದಿಸಿ ನಮಗೆ 63 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದರು. ಹಾಗಾಗಿ ದುರಸ್ತಿ ಮತ್ತು ಹೊಸ ಒಂದು ಕೊಠಡಿನೂ ಕೂಡ ಈಗಾಗಲೇ ಉತ್ತಮವಾದ ಒಂದು ಗುಣಮಟ್ಟದ ಒಂದು ಕೊಠಡಿಯನ್ನು ಕೂಡ ಮಾಡಿ ಇವತ್ತು ಒಂದು ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲ ಕೂಡ ಅಧಿಕಾರಿ ವರ್ಗದವರು ಎಲ್ಲ ಸಿಬ್ಬಂದಿಗಳು ಎಲ್ಲ ಸೇರಿ ಇವತ್ತೊಂದು ಉದ್ಘಾಟನೆ ಮಾಡಿದ್ದೀವಿ. ಯಾವುದು ಕೂಡ ಸೀಸ್ ಮಾಡಿದ್ವಿ. ಅವೆಲ್ಲ ಕಟ್ಟಿದರೆ ಮಿನಿಮಮ್ ಒಂದು 30-40 ಲಕ್ಷ ರೂಪಾಯಿ ನಮ್ಮ ರೆವೆನ್ಯೂ ಸರ್ಕಾರಕ್ಕೆ ಬರುತ್ತೆ. ಹಂಗಾಗಿ ಜನಗಳಲ್ಲಿ ಮನವಿ ಮಾಡೋದಂತ ಏನಿದ್ರೆ ಎಫ್ಸಿಗಳನ್ನ ಮಾಡಿಸ್ಕೊಂಡು ಓಡಾಡಿ, ಟ್ಯಾಕ್ಸ್ಗಳನ್ನ ಕರೆಕ್ಟ್ ಟೈಮಿಗೆ ಕಟ್ಟಿ, ಈ ವಾಯು ಮಾಲಿನ್ಯವನ್ನು ತಡೆಗಟ್ಟಂಥ ವಾಹನಗಳನ್ನ ಸರಿ ಮಾಡ್ಕೊಂಡು ಓಡಾಡಿಸಿ ಅಂತ ಎಲ್ಲ ವಾಹನ ಮಾಲೀಕರಲ್ಲಿ ಮನವಿಯನ್ನು ಮಾಡ್ತೇವೆ. ಯಾರು ಕಾನೂನು ಉಲ್ಲಂಘನೆ ಮಾಡದಲ್ಲೇ ಗಾಡಿಗಳನ್ನ ಓಡಿಸ್ಬೇಕು ಅಂತಲೂ ಕೂಡ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇವೆ. ಅಂಥ ಪ್ರಕರಣಗಳಿದ್ದಾಗ ನಾವೆಲ್ಲರೂ ಮುಲಾಜಿಲ್ದೇ ಕೆಲಸ ಮಾಡ್ತೇವೆ. ನಮಗೆ ಈಗಾಗಲೇ ಒಂದು ದೂರು ಬಂದಿತ್ತು ಮಾಧ್ಯಮದ ಮುಖಾಂತರ, ಒಂದೊಂದೇ ಗಾಡಿನ 5 ನಂಬರ್ನ ಹಾಕ್ಕೊಂಡು ಓಡಿಸ್ಕೊಂಡಿರೋದು. ಆ ವಿಚಾರಕ್ಕೆ ಸ್ಕ್ವಾಡ್ ಕರೆಸಿದ್ವಿ. ಅವತ್ತಿನಿಂದ ನಮ್ಗೆ ಆ ಗಾಡಿಗಳು ಸಿಕ್ಕಿಲ್ಲ. ದಯಮಾಡಿ ಆ ಥರದ್ದು ಏನಾದ್ರು ಇದ್ರೆ. ಈ ವೇಳೆ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ರಾಜ್ಕುಮಾರ್, ಬಿಪಿ ಕೃಷ್ಣೇಗೌಡ, ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಹೊಂಗೆರೆ ಇನ್ನಿತರರಿದ್ದರು. ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ವಿರಚಿತ ಸಂವಿಧಾನ, ಅದಕ್ಕೂ ಮುನ್ನ ಭಕ್ತಿ ಭಂಡಾರಿ ಬಸವಣ್ಣ ನಿರ್ಮಿಸಿದ್ದ ಅನುಭವ ಮಂಟಪದ ಚಿಂತನೆ ಒಂದೇ ಬೇರೆ ಬೇರೆ ಅಲ್ಲ ಎಂದು ಗಂಧದಕೋಟೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಿಕೆ ಮಂಜಯ್ಯ ಹೇಳಿದರು. ನಗರದ ಪತ್ರಕರ್ತರ ಭವನದಲ್ಲಿಂದು ಹಮ್ಮಿಕೊಂಡಿದ್ದ ಬಸವಣ್ಣ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಅವರು, ಬಸವಣ್ಣನ ವಚನಗಳು ಸಂವಿಧಾನದಲ್ಲಿ ಐಪಿಸಿ ಕೋಡ್ಗಳಾಗಿವೆ. ಇಬ್ಬರಲ್ಲೂ ಸರ್ವರು ಒಂದೇ, ಸರ್ವರ ಕಲ್ಯಾಣ ಆಗಬೇಕು ಎಂಬುದಾಗಿತ್ತು. ಅಂಬೇಡ್ಕರ್ ಅವರು ಎಷ್ಟೇ ಕಷ್ಟ ಅನುಭವಿಸಿದರೂ ರಾಷ್ಟ್ರಕ್ಕೆ, ವಿಶ್ವಕ್ಕೆ ದೊಡ್ಡ ಕೊಡುಗೆ ನೀಡಿದ್ರು. ಅವರ ಸಂವಿಧಾನ ಈ ನೆಲದ ಕಾನೂನಾಗಿದೆ. ಯಾರು ಅರ್ಜಿ ಹಾಕಿ ಒಂದು ಜಾತಿಯಲ್ಲಿ ಹುಟ್ಟಲ್ಲ, ಆದರೆ ಹುಟ್ಟಿದ ಮೇಲೆ ಸಾಧನೆ ಮಾಡೋದು ಮುಖ್ಯ ಎಂದರು. ದೇಶಕ್ಕೆ ಅಂಬೇಡ್ಕರ್ ಕೊಡುಗೆ ಅಪಾರವಾಗಿದೆ. ಯಾರದೇ ಆಗಲಿ ಉಸಿರು ಇದ್ದಾಗ ಹೆಸರು ಇರಲ್ಲ, ಉಸಿರು ಹೋದಾಗ ಹೆಸರು ಉಳಿಯುವಂತಹ ಕೆಲಸ ಮಾಡೋದು ಮುಖ್ಯ ಎಂದರು. ಅಂದರೆ ಸಾಹಿತ್ಯದಲ್ಲಿ ಒಂದು ಮಾತಿದೆ, ಮೌಲ್ಯಗಳು ತಾವಾಗಿಯೇ ಹುಟ್ಟುವುದಿಲ್ಲ, ತನ್ನ ಪರಿಸರಕ್ಕನುಗುಣವಾಗಿ ಮೌಲ್ಯಗಳು ಹುಟ್ಟುತ್ತವೆ. ಮೌಲ್ಯಗಳು ಎಲ್ಲಿ ಹುಟ್ಟೋದಕ್ಕೆ ಸಾಧ್ಯವಾಗ್ತದೆ ಅಂತ ಅಂದರೆ, ತಾವು ಇರುವಂತಹ ಪರಿಸರದ ಜೊತೆಗೇ ನಾವು ಕೊಂಡೊಯ್ಯುವಂಥ ಸಮಾಜದ ಜೊತೆಗೆ ಅದು ಸಾಗ್ತಾ ಹೋಗ್ತದೆ. ನಲ್ಮೆಯ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವೀಗ ಸ್ಮರಿಸ್ಕೊಳ್ತಕ್ಕಂತಹ ಅತ್ಯಂತ ಸುದಿನ. ಯಾಕೆ ಅಂತ ಅಂದರೆ, ಅವರು ಈ ನಾಡಿಗೆ ಮಾತ್ರವಲ್ಲದೆ ಇಡೀ ರಾಷ್ಟ್ರಕ್ಕೆ ಮತ್ತು ಪ್ರಪಂಚದಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥ ಲಿಖಿತ ಸಂವಿಧಾನವನ್ನು ಬರೆದಿರ್ತಕ್ಕಂಥದ್ದು. ಇದಕ್ಕೂ ಮೊದಲು ಬಾಬಾ ಸಾಹೇಬರು ಏನಾಗಿದ್ದರು ಅಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950ನೇ ಇಸ್ವಿನಲ್ಲಿ ಸಂವಿಧಾನವನ್ನು ರಚನೆ ಮಾಡೋದಕ್ಕಿಂತಲೂ ಮೊದಲು ತಮ್ಮ ಇಡೀ ಬದುಕಿನ ಉದ್ದಕ್ಕೂ ಕೂಡ, ಇಲ್ಲಿದ್ದೀವಿ ನಾವೆಲ್ಲರೂ ಕೂಡ, ನನ್ನನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಬೇರೆ ಬೇರೆ ಸಮುದಾಯ. ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ, ಪತ್ರಿಕೋದ್ಯಮಕ್ಕೆ ಯಾವುದೇ ಸೆಕ್ಷನ್ ಇಲ್ಲ, ಆದರೆ ಪತ್ರಕರ್ತರಿಗೆ ಮಾತನಾಡುವ ವಾಕ್ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂಬೇಡ್ಕರ್ ರಚನೆ ಮಾಡಿರುವ ಸಂವಿಧಾನದಿಂದ. ಅವರಿಂದ ನಾವು ನಿರ್ಭೀತಿಯಿಂದ ಮಾತನಾಡುವ ದನಿ ಬಂದಿದೆ ಎಂದರು. ಬಸವಣ್ಣ ಅವರು 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿ ಸಮಾಜ ನಿರ್ಮಾಣಕ್ಕಾಗಿ ಅನುಭವ ಮಂಟಪ ಮೂಲಕ ಶ್ರಮಿಸಿದರು ಎಂದರು. ಈ ಜಯಂತಿಗಳನ್ನ ಆಚರಣೆ ಮಾಡೋದನ್ನ ನಾನು ಕಾರ್ಯಕಾರಿ ಸಮಿತಿಗೆ ಇಟ್ಟು ಅನುಮತಿ ತಗೋಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಕೆಲವರಿಗೆ ಏನಾದ್ರು ಸ್ವಲ್ಪ ಮನಸ್ಸಿಗೆ ಯಾರಿಗಾರು ಬೇಜಾರಾಗಿರೋದನ್ನು ಹೊಟ್ಟೆ ಹಾಕಿಬಿಡಿ ಅಂತ ಹೇಳ್ತಾ, ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾಕೆ ನಾವಿಲ್ಲಿ ಇವತ್ತು ಜಯಂತಿ ಮಾಡ್ತಾ ಇದ್ದೀವಿ, ಇದೇನು ಹೊಸ ಆಚರಣೆ, ಇಂಥವಕ್ಕೆಲ್ಲ ಆಚರಣೆ ಮಾಡೋಕ್ಕೂ ಮುಂಚೆ ಎಲ್ಲರಿಗೂ ಗಮನ ತರಬೇಕಿತ್ತು ಅನ್ನೋದು ಕೆಲವರು ವಾದ. ನಾನು ಯಾಕೆ ಅದಕ್ಕೆ ನಾವು ಮುಂದಾದ್ವಿ ಅನ್ನೋದಕ್ಕೆ ಹೇಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ಈ ವೃತ್ತಿ, ಆ ವೃತ್ತಿ ನಡೀತಾ ಇರತಕ್ಕಂಥದ್ದು, ಅದಕ್ಕೆ ವಿಶೇಷವಾದ ಸಂವಿಧಾನದಲ್ಲಿ ಯಾವುದೇ ಕಾನೂನುಗಳಿಲ್ಲ ಅಥವಾ ಯಾವುದೇ ಸೆಕ್ಷನ್ಗಳಾಗಲಿ ಇಲ್ಲ. ಪ್ರತಿಯೊಬ್ಬರಿಗೆ ಈ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂತಹ ವಾಕ್ ಸ್ವಾತಂತ್ರ್ಯ. ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಬಾಳುಗೋಪಾಲ್, ಕೆಪಿಎಸ್ ಪ್ರಮೋದ್, ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಬಿಸಿ, ವಿವಿಸಿ ಟಿವಿ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಸೇರಿದಂತೆ ಇತರರಿದ್ದರು. ನಗರದ ಮಣಿ ಆಸ್ಪತ್ರೆಯಿಂದ ನವಜಾತ ಶಿಶುಗಳ ಹಾರೈಕೆ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಬೇರೆ ಕಡೆಗಳಿಗೆ ತುರ್ತು ಸಾಗಣೆ ಮಾಡಲು ಮೊಟ್ಟ ಮೊದಲ ಬಾರಿಗೆ ರಿಯಾಯಿತಿ ದರದಲ್ಲಿ ಇನ್ಕ್ಯುಬೇಟರ್ ಮತ್ತು ವೆಂಟಿಲೇಟರ್ ಆಂಬ್ಯುಲೆನ್ಸ್ ಸೇವೆ ಆರಂಭಿಸಲಾಗಿದೆ. ಈ ಬಗ್ಗೆ ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಜಿಕೆ ಯತೀಶ್ ಕುಮಾರ್, ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಎಲ್ಲಾ ತಾಲೂಕು ಹೋಬಳಿಗಳ ಚಿಕಿತ್ಸಾ ಕೇಂದ್ರ ಆಸ್ಪತ್ರೆಗಳಲ್ಲಿ ಜನಿಸಿದ ಹೆಚ್ಚುವರಿ ಹಾಗೂ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಗೆ ಅಗತ್ಯವಿರುವ ನವಜಾತ ಶಿಶುಗಳನ್ನು ಸಾಗಿಸಲು ಈ ಸೌಲಭ್ಯ ಬಹು ಉಪಯೋಗ ಆಗಲಿದೆ ಎಂದು ವಿವರಿಸಿದರು. ಕಳೆದ 10 ವರ್ಷದಿಂದ ನಾವು ಒಂದು ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಶುರು ಮಾಡಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ನಾವೇನು ಮಾಡಿದ್ದೀವಿ, ಇನ್ನೂ ಹೆಚ್ಚಿನ
ನಿಯೋನೇಟಲ್ ಕೇರ್ ಕೊಡಬೇಕು ಅನ್ನೋ ಒಂದು ಉತ್ತಮ ಉದ್ದೇಶದಿಂದ ನಾವು ಈಗ ಹೊಸದಾಗಿ ಟ್ರಾನ್ಸ್ಪೋರ್ಟ್ ಇನ್ಕ್ಯುಬೇಟರ್ ಅನ್ನೋದನ್ನು ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಪರಿಚಯಿಸ್ತಾ ಇದ್ದೇವೆ. ಈ ಟ್ರಾನ್ಸ್ಪೋರ್ಟ್ ಇನ್ಕ್ಯುಬೇಟರ್ನ ವಿಶೇಷತೆ ಏನು, ಸ್ಪೆಷಲ್ ಏನಪ್ಪ ಅಂತಂದರೆ, ಮುಖ್ಯವಾಗಿ ನಿಯೋನೇಟ್ಸ್ ಅಂತಂದರೆ ಹುಟ್ಟಿ 28 ದಿನಗಳವರೆಗೆ ಆ ಮಕ್ಕಳನ್ನ ನಿಯೋನೇಟ್ಸ್ ಅಂತ ಕರಿತೀವಿ. ಅವುಗಳಲ್ಲಿ ಈ ಹುಟ್ಟಿದಾಗ ಕೆಲವೊಂದು ಅವಧಿ ಪೂರ್ವ ಅಂದರೆ ಪ್ರೀ ಟರ್ಮ್ ಅಂತ ಹುಟ್ಟುತ್ತವೆ, ಇನ್ನು ಕೆಲವು ಹುಟ್ಟಬೇಕಾದ್ರೆ ಲೋ ಬರ್ತ್ ವೇಟ್ ಅಂತ ಹುಟ್ಟುತ್ತವೆ. ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರು, ಪ್ರಸೂತಿ ಮತ್ತು ಸ್ತ್ರೀರೋಗ ಹಾಗೂ ಫರ್ಟಿಲಿಟಿ ತಜ್ಞರಾದ ಡಾಕ್ಟರ್ ಬಿಕೆ ಸೌಮ್ಯಮಣಿ, ನವಜಾತ ಶಿಶು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ದಿನೇಶ್ ಪಿ ಇದ್ದರು. ಸುಮಾರು 25 ವರ್ಷಗಳಿಂದ ಇದ್ದಂತಹ ಆಟೋ ನಿಲ್ದಾಣವನ್ನು ರಾತ್ರಿಯ ಸಮಯದಲ್ಲಿ ತೆರವುಗೊಳಿಸಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಸರ್ಕಾರಿ ಭೂಮಿ ಕಬಳಿಸಲು ಹೊರಟಿದ್ದಾರೆಂದು ಬಿಕ್ಕೋಡು ಗ್ರಾಮಸ್ಥರು ಹಾಗೂ ಆಟೋ ಚಾಲಕರು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಮೌನ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಜಾಗ ಉಳಿಸಿ ಗೋಮಾಳ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡುತ್ತಿರುವ ವಾಣಿಜ್ಯ ಮಳಿಗೆಗಳನ್ನು ತಡೆಯುವಂತೆ ಉಪತಹಶೀಲ್ದಾರ್ ಅಶೋಕ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಕೆಡಿಪಿ ಸದಸ್ಯ ಹಾಗೂ ಗ್ರಾಮಸ್ಥರಾದ ಚೇತನ್ ಸಿಗೌಡ, ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಗೋಮಾಳದ 8 ಎಕರೆ 30 ಗುಂಟೆ ಜಾಗವಿದ್ದು ಆ ಜಾಗದಲ್ಲಿ ಗಣಪತಿ ದೇವಾಲಯವಿದೆ. ಅದರ ಪಕ್ಕದ ಸುಮಾರು 25 ವರ್ಷಗಳಿಂದ ಮಲೆನಾಡು ಆಟೋ ಚಾಲಕರ ಸಂಘದವರು ತಮ್ಮಗಳ ಜೀವನೋಪಾಯಕ್ಕಾಗಿ ಆಟೋ ನಿಲ್ದಾಣವನ್ನ ದಾನಿಗಳ ಸಹಾಯದಿಂದ ನಿರ್ಮಾಣ ಮಾಡಿಕೊಂಡು ಈ ಜಾಗದಲ್ಲಿ ಚಾಲಕರ ಹೆಸರಿನಲ್ಲಿ ಈ ನಿಲ್ದಾಣವನ್ನ ಸರ್ಕಾರದಿಂದ ನೋಂದಣಿಯಾಗಿದೆ. ಆದರೆ ಇಲ್ಲಿ ಕೆಲವರು ಈ ನಿಲ್ದಾಣವನ್ನ ತೆರವುಗೊಳಿಸಿ ವಾಣಿಜ್ಯ ಮಳಿಗೆಗಳನ್ನ ಯಾವುದೇ ಅನುಮತಿ ಪಡೆಯದೆ ನಿರ್ಮಾಣ ಮಾಡ್ತಾ ಇದ್ದು, ಇದರ ವಿರುದ್ಧ ಈಗಾಗಲೇ ಗ್ರಾಮ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆಗೆ ದೂರು ನೀಡಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು. ನಾವೇನ್ ಮಾಡಿದ್ವಿ, ಬಿಕ್ಕೋಡು ಗ್ರಾಮ ಪಂಚಾಯಿತಿಯ ಪಿಡಿಒಗೆ ಮನವಿ ಸಲ್ಲಿಸ್ತೀವಿ. ಆ ಮನವಿಗೆ ಸ್ಪಂದನೆ ಮಾಡದಲ್ಲೇ ಉಡಾಫೆ ಉತ್ತರ ಕೊಡ್ಕೊಂಡ್ ಬಂದಿರ್ತಾರೆ ಪಿಡಿಒನು. ಇದನ್ನ ನಾವು ತಾಲೂಕು ಇಒ ಗಮನಕ್ಕೆ ತಗೊಬಂದಾಗ ಇಒ ಒಂದು ಮಾಹಿತಿಯನ್ನು ಕೊಡ್ತಾರೆ, ಇದು ನಮಗೆ ಒಳಪಡಲ್ಲ, ದಯವಿಟ್ಟು ಇದಕ್ಕೆ ಇಂಬರ ಕೊಡಿ, ಆ ಇಂಬರವನ್ನ ತಗೊಂಡು ನೀವು ಮುಂದೆ ಅವರು ಮೇಲ್ಗಡೆ ಕಾರು ಹೋಗ್ತಾರೆ ಅಂತ ಕೊಟ್ಟಿರ್ತಾರೆ. ಇದು ಜಾಗ ಗ್ರಾಮ ಪಂಚಾಯಿತಿಗೆ ಒಳಪಡಲ್ಲ ಅಂತ ಹೇಳ್ಬಿಟ್ಟು ಅವರು ನಮಗೆ ಲೆಟರ್ ಕೊಟ್ಟಿರ್ತಾರೆ, ಲೆಟರ್ ಕಾಪಿಯಲ್ಲಿದೆ. ಅದ್ರ ಜೊತೆಗೆ ಅದನ್ನ ಪರಿಶೀಲನೆ ಮಾಡಿದಾಗ ಅರ್ಧ ನಮಗೆ ಏನು ಆಟೋ ಇದು ನಿರ್ವಹಿಸ್ಕೊಂಡು ಬಂದಿರ್ತೀವಿ, ಆ ಜಾಗ ಏನಾಗಿದೆ. ನಂತರ ಮಾತನಾಡಿದ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜು, 25 ವರ್ಷಗಳ ಕಾಲ ಇಲ್ಲಿ ನಾವು 50ಕ್ಕೂ ಹೆಚ್ಚು ಆಟೋಗಳನ್ನು ನಿಲ್ದಾಣದಲ್ಲಿ ನಿಲ್ಲಿಸಿಕೊಂಡು ತಮ್ಮ ಜೀವನ ನಡೆಸಿಕೊಂಡು ಬರುತ್ತಿದ್ದು, ಏಕಾಏಕಿ ರಾತ್ರಿ ಸಮಯದಲ್ಲಿ ಈ ನಿಲ್ದಾಣವನ್ನು ತೆರವುಗೊಳಿಸಿದ್ದಾರೆ. ಇದು ಸರ್ಕಾರಿ ಜಾಗವಾಗಿದ್ದು ಆ ಜಾಗವನ್ನು ಅತಿಕ್ರಮಣವಾಗಿ ಪ್ರವೇಶಿಸಿ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಆದುದರಿಂದ ಇವರ ವಿರುದ್ಧ ಕ್ರಮ ಕೈಗೊಂಡು ಈ ಹಿಂದೆ ಇದ್ದ ಆಟೋ ನಿಲ್ದಾಣವನ್ನು ಯಥಾಸ್ಥಿತಿ ಕಾಪಾಡುವಂತೆ ಚಾಲಕರ ಪರವಾಗಿ ಮನವಿ ಮಾಡಿದರು. ಏನಾಗಿದೆ ಅಂತಂದರೆ 10-15 ವರ್ಷದಿಂದ ಎಲ್ಲರೂ ಅಲ್ಲಿ ಆಟೋ ಓಡಿಸ್ಕೊಂಡೇ ಜೀವನ ಮಾಡ್ತಿದ್ದಾರೆ ನೂರಾರು ಜನ. ಈಗ ಸ್ವಲ್ಪ ದಿನದಿಂದ ಏನಾಗಿದೆ ಅಂತಂದರೆ ಪಕ್ಕದಲ್ಲಿ ದೇವಸ್ಥಾನ ಮಳಿಗೆ ಮಾಡಿದ್ರಿಂದ ಎಲ್ರಿಗೂ ಆಟೋ ಓಡಿಸ್ಕೊಂಡು ಜೀವನ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಅದಲ್ಲದೆ ಅವರು ಮುಂದೆ ಮಳಿಗೆ ಮಾಡಿದ್ರಿಂದ ತೊಂದರೆ ಆಗಿದೆ ಎಲ್ರಿಗೂ. ಆ ತೊಂದರೆನ ಸರಿಪಡಿಸ್ಕೊಳ್ಬೇಕಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕಾಂತರಾಜು, ಹೊಯ್ಸಳ ಆಟೋ ಸಂಘದ ಪುಟ್ಟರಾಜು, ಮಂಜೇಗೌಡ, ರಮೇಶ್, ಅಭಿಷೇಕ್, ಚೆನ್ನಯ್ಯ, ಜಗದೀಶ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ಪಟ್ಟಣದ ಜೆಪಿ ನಗರದ 5 ಸ್ಟಾರ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕಳೆದ ರಾತ್ರಿ ನಗರದ ಯುವಕರ ಗುಂಪೊಂದು ಕಂಠಪೂರ್ತಿ ಕುಡಿದು ಬಿಲ್ ಕೇಳಿದ ಕ್ಯಾಷಿಯರ್ ಹಾಗೂ ಬಾರ್ ಮಾಲೀಕ ಕರ್ಣ ಎಂಬುವವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗಾಯಾಳು ಕರ್ಣ, ಪ್ರತಿನಿತ್ಯದಂತೆ ಸಂಜೆ ಬಾರ್ನಲ್ಲಿ ಲೆಕ್ಕಾಚಾರ ಮಾಡಲು ಬಂದ ಸಂದರ್ಭದಲ್ಲಿ ನಮ್ಮ ಬಾರ್ನಲ್ಲಿ ಮದ್ಯ ಸೇವನೆ ಮಾಡಿ ನಂತರ ಬಿಲ್ ನೀಡಲು ಸತಾಯಿಸಿದ್ರು. ನಮ್ಮ ಕ್ಯಾಷಿಯರ್ ಮೇಲೆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಮದ್ಯಪಾನ ಮಾಡಿದ ಮೇಲೆ ಹಣ ನೀಡಿ ಸುಮ್ಮನೆ ಗಲಾಟೆ ಬೇಡ ಎಂದು ಹೇಳಿದ ಸಂದರ್ಭದಲ್ಲಿ ಏಕಾಏಕಿ ಕೌಂಟರ್ನಲ್ಲಿ ಇದ್ದ ಬಾಟಲಿಯಿಂದ ನನ್ನ ಮುಖಕ್ಕೆ ಹಲ್ಲೆ ಮಾಡಿ ನಂತರ ದೊಣ್ಣೆಯಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆಂದು ದೂರಿದರು. ಸದ್ಯ ಸ್ಥಳಕ್ಕೆ ಬೇಲೂರು ಸಿಪಿಐ ರೇವಣ್ಣ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಪ್ರಕರಣ ಸಂಬಂಧ 3 ಜನರನ್ನ ಬಂಧಿಸಿದ್ದು ಇತರರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಶರಲ್ಲಿ ಜಗಳಾಡ್ತಾ ಇದ್ರು ದುಡ್ಡುಪುರದಲ್ಲೇ. ನಾನು ತಡ್ರಪ್ಪ ಅಂತ ಸೈಡಿಗೆ ಬರ್ರಿ ಅಂತ ಹಿಡ್ಕೊಂಡ್ರು. ಅಷ್ಟೊಂದು ಒಬ್ಬನ ಹಿಡ್ಕೊಂಡು ಹಿಡ್ಕೊಂಡಿದ್ದು. ಅವರು ಒಂದು 5-6 ಜನ ಇದ್ದರು. ಒಂದೇ ಸರಿ ಬಂದು ನನಗೆ ಅಟ್ಯಾಕ್ ಮಾಡಿ ಬಾಟ್ಲಿಯಲ್ಲಿ ಕೈಯಲ್ಲಿ ಹೋಗ್ಬಿಟ್ರು. ಏನಂತ ಏನೂ ಕೇಳಲೇ ಇಲ್ಲ. ಬಿಲ್ ಕೊಟ್ಟಿಲ್ಲ ಅಂತ ಕ್ಯಾಶರ್ಗೆ ಫೋನ್ ಮಾಡಿದ್ರು, ಹಣ ಬಿಲ್ ಕೊಡಿದ್ರೆ ಜಗಳ ಆಡ್ತಾಯಿದೆ ಅಂತ. ಬರ್ರಪ್ಪ ಅದೇನು ಮಾತಾಡ್ತೀನಿ ಈ ಕಡೆ ಕೇಳ್ಕೊಂಡೆ ಅಷ್ಟೇ. ನಾನು ಬರೀ ಕೈ ಎಳ್ದಕ್ಕೆ ಎಲ್ಲ ಅಷ್ಟೊಂದು 4-5 ಜನ ಬಂದು ಹೊಡೆದಿದ್ದು ಅಷ್ಟೇ. 7 ಕಾಲಾಗಿತ್ತು. ಅದು ಗೊತ್ತಿಲ್ಲ ನಿಮಗೆ. ಗಲಾಟೆ ಆಗ್ತಿತ್ತು. ನಾನು ಕ್ಯಾಶಿಯರ್ ಫೋನ್ ಮಾಡ್ದೆ. ನಾನು ಓನರ್ ನನಗೆ ಫೋನ್ ಮಾಡಿದ್ರು. ನಾನು ಫೋನ್ ಮಾಡಿದಾಗ ನಾನು ಹೇಳಿದೆ ನಮ್ಮದಿಲ್ಲ. ಎಷ್ಟು ಅವ್ರು 5-6 ಜನ ಇದ್ದರು. ಸರಿ. ಬಾಟಲ್ ಹೊಡೆದಿದ್ದಾರೆ, ದಡಿಯಲ್ಲಿ ಹೊಡೆದಿದ್ದಾರೆ, ಕೈಯಲ್ಲೂ ಹೊಡೆದಿದ್ದಾರೆ. ಅವ್ರ ಹೆಸರೇನು ಗೊತ್ತಿಲ್ಲ ನನಗೆ.
ಕಂಪ್ಲೇಂಟ್ ಮಾಡಿಸಿ ಹೇಳಿದ್ದೀನಿ. ಅವರು ಅಂಬೇಡ್ಕರ್ ಸರ್ಕಲ್ ಅಂತ ಹೇಳ್ತಿದ್ದಾರೆ. ನಿರುದ್ಯೋಗ ಸಮಸ್ಯೆ ನಿವಾರಿಸಲು ತಾಲೂಕಿನ ಕೇಂದ್ರದಲ್ಲಿಯೇ ಪ್ರತಿಷ್ಠಿತ ಕಂಪನಿ ಸಹಯೋಗದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು, ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು. ಈ ಬಗ್ಗೆ ಮಾಹಿತಿ ನೀಡಿದ ಶಾಸಕರು, ಚಾಮರಾಜನಗರ ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಪ್ರತಿಷ್ಠಿತ ಕಂಪನಿ ಸಹಯೋಗದಲ್ಲಿ ಈ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಇಲ್ಲಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು, ಪಿಯುಸಿ ಹಾಗೂ ಗಂಡು ಮಕ್ಕಳು, ಪದವಿ ಮತ್ತು ಡಿಪ್ಲೊಮಾ ಪಡೆದ ವಿದ್ಯಾರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಸದ್ಬಳಕೆ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 7411391359 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದಾಗಿದೆ. ತಿಂಗಳು 22ನೇ ತಾರೀಕು ಭಾನುವಾರದಂದು ಕಡೂರು ತಾಲೂಕಿನ ಶಾಲೆಯ ಆವರಣದಲ್ಲಿ ಇವತ್ತು ಜಾಬ್ ಫೇರ್ ಅಂದರೆ ಉದ್ಯೋಗ ಅವಕಾಶವನ್ನು ಬಳಸಿಕೊಂಡು ಏನು ನಿರುದ್ಯೋಗದ ಸಮಸ್ಯೆ ಇದೆ ಅದನ್ನು ನೀಗಿಸಲಿಕ್ಕೆ ಇವತ್ತು ಟಾಟಾ ಎಲೆಕ್ಟ್ರಾನಿಕ್ ವತಿಯಿಂದ ಅಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶ ಇರೋದ್ರಿಂದ ಮುಖ್ಯವಾಗಿ ನಮ್ಮ ತಾಲೂಕಿನ ವಿದ್ಯಾವಂತ ಮಕ್ಕಳು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಇವತ್ತಿನ್ನೂ ನಿರುದ್ಯೋಗದ ಒಂದು ಸಮಸ್ಯೆ ಬರುತ್ತಿದ್ದಾರೆ. ಆದ್ದರಿಂದ ಅವ್ರಿಗೊಂದು ಏನೋ ಒಂದು ಸದಾವಕಾಶ ಮಾಡಿಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಅವರು ಸದಾ ಒಪ್ಕೊಂಡು ಸಾಕಷ್ಟು ಅಲ್ಲಿ ರಿಕ್ವೈರ್ಮೆಂಟ್ ಇರೋದ್ರಿಂದ ನಮ್ಮಲ್ಲೇ ಯಾಕೆ ಆಗಬಾರ್ದು ಅಂತ ನಾನು ಅದನ್ನು ತಗೊಂಡು ಭಾನುವಾರದಂದು ಏನು ಹೆಣ್ಮಕ್ಳು ಪಿಯುಸಿ ಆಗಿರಬೇಕು. ಸಿಪಿಐ ಪಕ್ಷದ ವತಿಯಿಂದ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಹತ್ಯಾಕಾಂಡ ಖಂಡಿಸಿ ಮತ್ತು ಭಾರತ ಸರ್ಕಾರ ಪರ ನೀತಿ ಕೈಬಿಡಲು ಆಗ್ರಹಿಸಿ ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ದೇವಿ ಮಾತನಾಡಿ, ಇಸ್ರೇಲ್ ಪ್ಯಾಲೆಸ್ಟೈನ್ ಮೇಲೆ 2 ವರ್ಷಗಳಿಂದಲೂ ದಾಳಿ ಮಾಡಿ ಇದುವರೆಗೂ 55,000 ಮಂದಿಯನ್ನ ಬಲಿ ತೆಗೆದುಕೊಂಡಿದ್ದು, ಇನ್ನು ಯುದ್ಧ ನಿಲ್ಲಿಸಿ ಸೌಹಾರ್ದತೆ ನೆಲೆಸಬೇಕಾಗಿದೆ. ಭಾರತ ಸರ್ಕಾರವು ಇಸ್ರೇಲ್ ದೇಶದ ಪರ ನಿಲ್ಲುವುದನ್ನು ಬಿಡಬೇಕು. ಇಸ್ರೇಲ್ ನಡೆಯನ್ನ ಸಿಪಿಐಎಂ ಪಕ್ಷ ಖಂಡಿಸುತ್ತದೆ ಎಂದರು. ಪಕ್ಷದ ಎಡಪಕ್ಷಗಳು ಏನು ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ದಾಳಿ ನಡೀತಾ ಇದೆಯೋ, ಆ ದಾಳಿಯಿಂದಾಗಿ ಸುಮಾರು 55,000 ಜನ ಮರಣವನ್ನು ಹೊಂದಿರ್ತಕ್ಕಂಥದ್ದನ್ನ, ಕೊಲೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಹಿಳೆಯರನ್ನ, ಮಕ್ಕಳನ್ನ ಗುರಿಯಾಗಿಟ್ಕೊಂಡು ಸುಮಾರು 60% ಅಷ್ಟು ಮಹಿಳೆ ಮತ್ತು ಮಕ್ಕಳನ್ನ ಒಂದು ಕೊಲೆ ಮಾಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಸಿಪಿಐ ರಾಜ್ಯ ಕಾರ್ಯದರ್ಶಿ ದೇವಿ, ಭರತ್ರಾಜ್, ಕೃಷ್ಣೇಗೌಡ, ರಾಮಕೃಷ್ಣ, ಸುಶೀಲಾ, ಲಿಂಗರಾಜಮೂರ್ತಿ ಸೇರಿದಂತೆ ಹಲವರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಗೆ 50ನೇ ಜಿಲ್ಲಾಧಿಕಾರಿಯ ಆಗಮನ. ನೂತನ ಡಿಸಿಯಾಗಿ ಕೆಎಸ್ ಲತಾ ಕುಮಾರಿ ಅಧಿಕಾರ ಸ್ವೀಕಾರ. ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ. ಗ್ರಾಮಸ್ಥರ 15 ವರ್ಷದ ಹೋರಾಟಕ್ಕೆ ಜಯ. ತಹಶೀಲ್ದಾರ್ ಅವರಿಂದ ಶಾಲೆಯ ಜಾಗ ಹಸ್ತಾಂತರ. ತಹಶೀಲ್ದಾರ್ ಮಮತಾ ಕಾರ್ಯಕ್ಕೆ ಶ್ಲಾಘನೆ. ಸಾರಿಗೆ ಇಲಾಖೆಯಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲು ಸಾಕಷ್ಟು ಅನುದಾನ ದೊರೆತಿದೆ. ಮುಂದಿನ ದಿನಗಳಲ್ಲಿ ಇಲಾಖೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯಲಿವೆ. ಶಾಸಕ ಸ್ವರೂಪ್ ಪ್ರಕಾಶ್ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.